ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಹನಿಕೋಮ್ ಡಿಸೈನ್ ಗೊತ್ತಿದೆ ಅಲ್ವಾ. ಸೊ ಆದರೆ ಇಲ್ಲಿ ಟ್ವಿಸ್ಟು ಏನು ಅಂದರೆ ರಿವರ್ಸ್ ಹನಿಕೋಮ್ ಡಿಸೈನ್ ಮಾಡ್ತಾಯಿದ್ದೀವಿ. ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ. ಫಸ್ಟು 1 ಮಾಡ್ಕೋಬೇಕಾಗುತ್ತೆ, ಒಂದ್ಸಲಿ ನಾಟ್ ಮಾಡ್ಕೋಬೇಕು, ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 ಸಲ ಮಾಡ್ಕೋಬೇಕು, ನೆಕ್ಸ್ಟ್ 3, ನೆಕ್ಸ್ಟ್ 4ವರೆಗೂ ಎಂಡ್ ಆಗಬೇಕು. ಸೊ ಈ ರೀತಿ ರಿವರ್ಸ್ ಹನಿಕೋಮ್ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಸೀರೆಗೂ ನೀವು ಟ್ರೈ ಮಾಡಿ. ಸೊ ಯಾವ ಥರ ಅಂತ ನಿಮ್ಗೆ ಇಲ್ಲಿ ಶೇರ್ ಮಾಡಿದ್ದೀನಿ ಡೀಟೇಲಾಗಿ ವಿಡಿಯೋ, ಬನ್ನಿ ನೋಡೋಣ ಯಾವ ರೀತಿ ಅಂತ. ಸೊ ಈ ಥರ ನೋಡಿ, ಉದ್ದ ಲೆಂತ್ ಬಂದು 10 ಇಂಚಸ್ ತೊಗೊಳ್ಳಿ. ಸೊ ಈ ಥರ ಪೇಪರ್ ಮಾಸ್ ಟೇಪ್ ಬರುತ್ತೆ, ಅದನ್ನು ನಾನು ಹಾಕ್ಕೊಂಡು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಹೋಲ್ ಮಾಡ್ಕೊಬೇಕಾಗುತ್ತೆ ಬಟ್ಟೆಗೆ ನೀವು. ಸೊ ಅಥವಾ ನೀವು 4 ಚೈನ್ ಗ್ಯಾಪ್ ಹಾಕ್ಕೊಂಡು ಮಾಡ್ಕೊಬೋದು. ಫಸ್ಟ್ ನೀವು ಕ್ರೋಶೆ ವರ್ಕ್ ಮಾಡಿಕೊಂಡು ಆಮೇಲೂ ಮಾಡ್ಬೋದು, ಅಥವಾ ಹೋಲು ಮಾಡ್ಕೊಬೋದು. ಈ ರೀತಿ ಜರಿ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ದಾರ ಕಟ್ಟಕ್ಕೆ, ಅಂದರೆ ಕುಚ್ಚು ಕಟ್ಟಕ್ಕೆ. ಈ ರೀತಿ ಹೋಲ್ ಒಳಗಡೆ ಹಾಕ್ಕೊಂಡು ಆಮೇಲೆ ನೆಕ್ಸ್ಟು 2 ಈಕ್ವಲ್ ಮಾಡ್ಕೋಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ದಾರ ಲೆಂತ್ ಬಂದು 10 ಇಂಚಷ್ಟು ತೊಗೊಳ್ಳಿ. ಹಾಗೆ ಎಷ್ಟು ಎಳೆ ಸುತ್ಕೋಬೇಕು ಅಂದರೆ 200 ಸ್ಟ್ಯಾಂಡ್ಸ್ 200 ಎಳೆ ದಾರ ಸುತ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ನೋಡಿ, ಈ ರೀತಿ ದಾರಾನ ಜರಿ ಥ್ರೆಡ್ನ ಕಟ್ಕೊತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಇದು, ಅಂದರೆ ಒಂದೇ ಇದರಲ್ಲೇ ಎಲ್ಲ ಕಂಪ್ಲೀಟ್ ಆಗುತ್ತೆ ನಿಮಗೆ. ಒಂದು ಸತಿ ಈ ಥರ 10 ಇಂಚಷ್ಟು ನೀವು ದಾರ ಉದ್ದ ತೊಗೊಂಡ್ರೆ ಸೊ ಈ ರೀತಿ ರಿವರ್ಸ್ ಹನಿಕೋಮ್ ಡಿಸೈನ್ ಅನ್ನೋದು ಮಾಡ್ಬೋದು ಈಸಿಯಾಗಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಸೀರೆಗೂ ಅಷ್ಟೇ, ಎಷ್ಟು ದೂರ ಬೇಕೋ ಅಷ್ಟು ದೂರದಲ್ಲಿ, ಸಪೋಸ್ 5 ಇಂಚಷ್ಟು ಬಿಟ್ಟು ಗ್ಯಾಪು ನೀವು ದೂರದಲ್ಲಿ ಈ ಥರ ಡಿಸೈನ್ನ ನೀವು ಮಾಡ್ಕೊಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ. ಸೊ ಸೇಮ್ ಮಾಡಿ ಬೋರ್ ಆಗಿದ್ರೆ ಇದೊಂದು ಡಿಫ್ರೆಂಟಾಗಿ ಒಂದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಈ ಥರ ಡಿವೈಡ್ ಮಾಡಿಕೊಂಡು ಒಂದು ಕ್ಲಿಪ್ ಹಾಕೊಂಬಿಡಿ. ಸೊ ಡಿಸ್ಟರ್ಬ್ ಆಗುತ್ತಲ್ವ ಅದು ದಾರ ಕಟ್ಟಬೇಕಾದ್ರೆ, ಅದಕ್ಕೇ ಡಿವೈಡ್ ಮಾಡಿಕೊಂಡು ಕಟ್ಟಿ. ಸೊ ನೆಕ್ಸ್ಟ್ ಈ ಥರ ಕಟ್ಕೊಂಡು ಇದನ್ನು ಡಿವೈಡ್ ಮಾಡ್ಕೊಂಡು ಇದನ್ನು ಕುಚ್ಚು ಕಟ್ಕೊಬೇಕು ಅಷ್ಟೇ, ಅಂದರೆ ದಾರ ಕಟ್ಕೋಬೇಕಷ್ಟೇ, ಬೇರೇನಿಲ್ಲ. ಡಿವೈಡ್ ಮಾಡ್ಕೊತಾ ಹೋಗ್ತಾ ಇರಬೇಕಷ್ಟೇ. ಇದು ಹನಿಕೋಮ್ ಡಿಸೈನ್ ಹೇಗಿರುತ್ತೆ ಅಂದರೆ ಜಸ್ಟ್ ಡಿವೈಡ್ ಮಾಡ್ಕೋಬೇಕು, ಆಮೇಲೆ ನೀವು ಜರಿ ಥ್ರೆಡ್ಡಲ್ಲಿ ಕುಚ್ಚನ್ನ ಕಟ್ತಾ ಇರಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ಅದಕ್ಕೆ ನಿಮ್ಗೆ ಹೇಳಿದ್ದು ಸ್ಟಾರ್ಟಿಂಗಲ್ಲಿ ಲೆಂತ್ ಅನ್ನೋದು ಒಂದು 10 ಇಂಚಷ್ಟು ತಗೊಳ್ಳಿ ಅಂತ. ಸೊ 10 ಇಂಚಷ್ಟು ನೀವು ಲೆಂತ್ ತೊಗೊಂಡ್ರೆ ಸೊ ಈ ರೀತಿ ಡಿವೈಡ್ ಮಾಡಿಕೊಂಡು ಕಟ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಈ ಡಿಸೈನು ತುಂಬಾ ಈಸಿ ಇದೆ, ಆದರೆ ಏನಂದರೆ ಸ್ಟೆಪ್ಸು ಫಾಲೋ ಮಾಡಬೇಕು ಕರೆಕ್ಟಾಗಿ. ನೀವು ಎಷ್ಟು ಕಟ್ಟಬೇಕು ಅನ್ನೋದು ನೋಡಬೇಕಾಗುತ್ತೆ. ಫಸ್ಟು ಒಂದು ಸತಿ ಆಯ್ತಲ್ಲ, ಅದಕ್ಕೆ ನಿಮ್ಮ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಲ್ವ ಯಾವ ರೀತಿ ಕಟ್ಟಬೇಕು ಅಂತ ಫಸ್ಟ್ ನೋಡ್ಕೊಳ್ಳಿ. ಸೊ ಈ ರೀತಿ ಸ್ಟೆಪ್ಸು, ಓಕೆ. ಫಸ್ಟಲ್ಲಿ ಎಲ್ಲ ಸೇರಿಸಿ ಒಂದು ಸತಿ ಕಟ್ಕೊಳ್ಳಿ, ನೆಕ್ಸ್ಟ್ 2 ಸಲ ಕಟ್ಟಿದ್ದೀನಿ ನೋಡ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು. ನೋಡ್ತಾ ಇದ್ದೀರಲ್ವಾ, 2 ಸಲ ಕಟ್ಟಾಯಿತು. ಈಗ ಏನು ಮಾಡ್ಬೇಕು, ನೆಕ್ಸ್ಟ್ 3 ಸಲ ಬರಬೇಕು ನಿಮಗೆ ಥ್ರೆಡ್ಡಲ್ಲಿ, ಅಂದರೆ ಜರಿನಲ್ಲಿ ಕಟ್ಟಿರೋದು ನೀವು 3 ಸಲ ಕಟ್ಟಬೇಕಾಗುತ್ತೆ ಇವಾಗ. ಸೊ ಅದು ಯಾವ ರೀತಿ ಅಂತ ನೋಡಿ, ಡಿವೈಡ್ ಮಾಡ್ಕೊಳ್ಳೋದೇ ಇರೋದು ಮೇನ್ ಇದರಲ್ಲಿ. ಸೊ ನೀವು ಯಾವ ಥರ ಡಿವೈಡ್ ಮಾಡ್ಕೊತೀರಂತ ಇಲ್ಲಿ, ಅಂದರೆ ಅದೇ ಇರೋದು ಮೇನು ತೋರಿಸ್ತಿದ್ದೀನಿ ನೋಡಿ, ಕನ್ಫ್ಯೂಷನ್ ಮಾಡ್ಕೊಬೇಡಿ. ಈ ಥರ ಕ್ಲಿಪ್ ಹಾಕ್ಕೊಂಬಿಡಿ, ಅದಕ್ಕೆ ಡಿಸ್ಟರ್ಬ್ ಆಗುತ್ತಲ್ವ. ಸೊ ಅದಕ್ಕೆ ಮಧ್ಯದಲ್ಲಿ 2 ದಾರ ತೋರಿಸ್ತಾ ಇದ್ದೀನಲ್ವ, 2 ಥ್ರೆಡ್ಡನ್ನು ಕಂಬೈನ್ ಮಾಡಿದ್ದೀನಿ. ಸೊ ಅದೆರಡು ಸೇರಿಸಿ ನೀವು ಅಂದರೆ ಕಟ್ಟಬೇಕಾಗುತ್ತೆ ಜರಿ ಥ್ರೆಡ್ಡಲ್ಲಿ, ಅದೆರಡು ಸೇರಿ ಕಟ್ಟಬೇಕಾಗುತ್ತೆ. ನಾನು ತೋರಿಸ್ತೀನಿ ನೋಡ್ಬೋದು, ಲೆಫ್ಟ್ ಸೈಡಲ್ಲಿ ಕಟ್ಟಿ ಆಲ್ರೆಡಿ ನಾನು ದಾರನ ಈ ಥರ ಕಟ್ ಮಾಡ್ತಾ ಇದ್ದೀನಿ. ಈಗ ಮಧ್ಯದಲ್ಲಿ ಇದೆಯಲ್ವಾ, ಸೊ ಅದನ್ನು ಕಟ್ಕೊತಾ ಇದ್ದೀನಿ ನೋಡ್ಬೋದು. ಸೊ ಈ ರೀತಿ ಮಧ್ಯದಲ್ಲಿ ಇದೆಯಲ್ವಾ, ಸೊ ಇದನ್ನು ಕಟ್ಕೊತಾ ಇದ್ದೀನಿ. ಸೊ ತೋರಿಸ್ತಾ ನೋಡ್ಬೋದು ವೀಡಿಯೋದಲ್ಲಿ, ಇದೆರಡು ಸೇರಿಸಿ ಇವಾಗ ಅಂದರೆ ಜರಿ ಥ್ರೆಡ್ಡಲ್ಲಿ ಕಟ್ಟಬೇಕಾಗುತ್ತೆ. ಸೊ ಓಕೆನಾ. ಸೊ ನಿಮ್ಗೆ ಏನು ಡಿಸ್ಟರ್ಬ್ ಆಗುತ್ತಂದರೆ ಈ ಥರ ಕ್ಲಿಪ್ಪೆಲ್ಲ ಯೂಸ್ ಮಾಡಿ. ಸೊ ಆವಾಗ ನಿಮಗೆ ಈಸಿಯಾಗಿ ಬಿಗಿನರ್ಸ್ ಆಗಿದ್ರೂ ಟ್ರೈ ಮಾಡ್ಬೋದು. ಬಿಕಾಸ್ ಏನಂದರೆ ಇದು ಒಂದೇ ಇದರಲ್ಲಿ ಎಲ್ಲ ನೀವು ಜರಿ ಥ್ರೆಡ್ಡನ್ನ ಕಟ್ಕೊಂಡು ಹೋಗ್ಬೇಕಲ್ವ ಡಿವೈಡ್ ಮಾಡಿಕೊಂಡು. ಸೊ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಥ್ರೆಡ್ ಅಲ್ವಾ. ಸೊ ಅದಕ್ಕೆ ಈ ಥರ ಕ್ಲಿಪ್ ಹಾಕ್ಕೊಂಡು ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಸೊ ನೋಡಿ, ಮಧ್ಯದಲ್ಲಿ 2 ಥ್ರೆಡ್ ಇತ್ತಲ್ವಾ, ಸೊ ಅದು ಸೇರಿಸಿ ನಾನು ಜರಿ ಥ್ರೆಡ್ಡನ್ನ ಕಟ್ಟಿದ್ದೀನಿ ನೋಡ್ಬೋದು. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಈ ಥರ ಎಲ್ಲ ಆಯ್ತಲ್ವಾ. ಈಗ ನಾನು ಕ್ಲಿಪ್ ರಿಮೂವ್ ಇಲ್ಲೊಂದು ಹಾಕ್ಕೊತಾ ಇದ್ದೀನಿ ನೋಡ್ಬೋದು. ನಿಮ್ಗೆ ಎಲ್ಲೆಲ್ಲಿ ಡಿಸ್ಟರ್ಬ್ ಆಗುತ್ತೆ ಅನಿಸುತ್ತೆ, ಸೊ ಅಲ್ಲಿ ನೀವು ನೋಡ್ಕೊಂಡು ಈ ಥರ ಕ್ಲಿಪ್ ಹಾಕ್ಕೊಳ್ಳಿ. ಈಗ ಕೊನೆಯದು ಎಡ್ಜಲ್ಲಿ ಇತ್ತಲ್ವಾ, ಸೊ ಅದನ್ನು ನಾನು ಜರಿ ಥ್ರೆಡ್ಡಲ್ಲಿ ಕಟ್ತಾ ಇದ್ದೀನಿ. ಸೊ ಟೋಟಲಾಗಿ ಇಲ್ಲಿ ಏನಾಯಿತು ಅಂದರೆ ಈ ಸ್ಟೆಪ್ಪಲ್ಲಿ ನಿಮಗೆ 3 ಸಲ ನಾನು, ಅಂದರೆ 3 ಇದು ಬರಬೇಕು, 3 ಸಲ ನಾನು ಜರಿ ಥ್ರೆಡ್ಡಲ್ಲಿ ಕಟ್ಟಿದ್ದೀನಿ, ಓಕೆ. ಸೊ ಡಿಸ್ಟರ್ಬ್ ಆಗುತ್ತಂದರೆ ನೋಡಿ, ಈ ರೀತಿ 2 ಸೇರಿಸಿ ನೀವು ಹಾಕ್ಕೊಂಡು ಕ್ಲಿಪ್ ಯೂಸ್ ಮಾಡಿ ಆದಷ್ಟು. ಸೊ ಎಸ್ಪೆಷಲಿ ಈ ಡಿಸೈನ್ಗೆ ಸೊ ನಿಮ್ಗೆ ಈಸಿಯಾಗಿ ಇದನ್ನು ಕುಚ್ಚನ್ನೋದು ಕಟ್ಬೋದು ಈಸಿಯಾಗಿ. ಇದು ಹನಿಕೋಮ್ ಡಿಸೈನು, ಆದರೆ ರಿವರ್ಸ್ ಆರ್ಡರಲ್ಲಿ ಬರುತ್ತೆ, ಓಕೆ. ರಿವರ್ಸಲ್ಲಿ ಬರುತ್ತೆ ನೋಡಿ. ಇವಾಗ ಈ ಸ್ಟೆಪ್ಪಲ್ಲಿ 3 ಕಟ್ಟಾಯ್ತಲ್ವಾ. ಸೊ ಈಗೇನು ಮಾಡ್ತಾಯಿದ್ದೀನಿ ನೋಡ್ಬೋದು, ಮತ್ತೆ ಡಿವೈಡ್ ಮಾಡ್ತಾಯಿದ್ದೀನಿ. ಇದು ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ಇದನ್ನು ಡಿವೈಡ್ ಮಾಡಿಕೊಂಡು ಟೋಟಲಿಗೆ ಇವಾಗ ನಮಗೆ 4 ಡಿವೈಡ್ ಆಗುತ್ತೆ, ಓಕೆನಾ. ಸೊ
ಸೊ ಲಾಸ್ಟಲ್ಲಿ ನಮಗೆ ನಾಲ್ಕು ಸಲ ನಾವು ಝರಿ ಥ್ರೆಡ್ಡಲ್ಲಿ ಕಟ್ಟಬೇಕಾಗುತ್ತೆ. ಇದು ಫೈನಲ್ ಸ್ಟೆಪ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಾ, ಡಿವೈಡ್ ಮಾಡೋದೇ ಮೇನ್ ಇದರಲ್ಲಿರೋದು ನಿಮಗೆ ಈ ಡಿಸೈನಲ್ಲಿ. ಸೊ ಯಾವ ರೀತಿ ಡಿವೈಡ್ ಮಾಡ್ತೀರಾ ಅನ್ನೋದೇ ಇರೋದು ಮೇನು. ಸೊ ಈ ಥರ ಡಿವೈಡ್ ಮಾಡಿಕೊಂಡು ನೀವು ಕ್ಲಿಪ್ ಹಾಕ್ಕೊಬೇಕಾಗುತ್ತೆ. ಇವಾಗ ಇದೆರಡು ಸೇರಿಸಿ ನಾನು ಝರಿ ಥ್ರೆಡ್ಡಲ್ಲಿ ಕಟ್ಕೊತಾ ಇದ್ದೀನಿ. ಸೊ ಕಟ್ತಾ ಇದ್ದೀನಿ ನೋಡ್ಬೋದು. ಸೊ ಆಮೇಲೆ ಇದೆಲ್ಲ ಕಟ್ಟಾದಮೇಲೆ ಕ್ಲಿಪ್ ಹಾಕಿದ್ದೀವಲ್ಲ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು, ಅದನ್ನು ತೋರಿಸ್ತೀನಿ ರೀ ಯಾವ ಥರ ಅಂತ. ಸೊ ಈ ಥರ ಜಸ್ಟ್ ನೀವು ಎರಡರಲ್ಲಿ ಒಂದು ಅಂದರೆ ಎರಡು ಸೇರಿಸಿ ಒಂದು ಮಾಡಿಬಿಟ್ಟು ಕಟ್ಬಿಟ್ಟು ಆಯ್ತಲ್ವ ಮಧ್ಯದಲ್ಲಿ. ಸೊ ಇದನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಅದನ್ನು ಜಸ್ಟ್ ಏನು ಮಾಡಬಾರ್ದು, ಜಸ್ಟ್ ಝರಿ ಥ್ರೆಡ್ಡಲ್ಲಿ ಕಟ್ಟಬೇಕಷ್ಟೇ. ಕಟ್ ಮಾಡಿ ಥರ ನೋಡಿ, ದಾರ ಎಕ್ಸ್ಟ್ರಾ ಥ್ರೆಡ್ಡನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಅದು ಬ್ಯಾಕ್ ಸೈಡ್ ಹೋಗುತ್ತೆ, ಆಮೇಲೆ ಬೇಕಾದ್ರೆ ಗ್ಲೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ನೀವು ಈ ರೀತಿ ಕ್ಲಿಪ್ ರಿಮೂವ್ ಮಾಡಿ ನೋಡಿ. ಸೊ ಮತ್ತೇನು ಮಾಡ್ತಾ ಇದ್ದೀನಿ, ಮತ್ತೆ ಡಿವೈಡ್ ಮಾಡ್ಕೊಬೇಕಾಗುತ್ತೆ. ಟೋಟಲಿ 4 ಬರಬೇಕು ಅಂತ ಹೇಳಿದ್ನಲ್ವಾ ಲಾಸ್ಟ್ ಸ್ಟೆಪ್ಪಲ್ಲಿ. ಸೊ ಅದಕ್ಕೆ ಫಸ್ಟು 2 ಆಯಿತು, ಆಗಿದೆ ಅಲ್ವಾ, ಇದನ್ನು ಕ್ಲಿಪ್ ಹಾಕ್ಕೊಂಬಿಡೋಣ. ಸೊ ಇನ್ನು ರಿಮೈನಿಂಗ್ 2 ಮಾಡಬೇಕಾಗುತ್ತೆ. ಸೊ ಇನ್ನು ರಿಮೈನಿಂಗ್ 2 ಮಾಡೋದು ಹೇಗೆ ಅಂದರೆ, ಇವಾಗ ಮತ್ತೆ ನೋಡಿ ಕೊನೆಯದಿರುತ್ತಲ್ವ, ತೋರಿಸ್ತಾ ಇದ್ದೀನಿ ನೋಡ್ಬೋದು. ಸೊ ಅದ್ರಲ್ಲಿ ಮತ್ತೆ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡ್ಕೊಂಡು ಅದು ಹಾಗೆ ಬಿಟ್ಬಿಡಿ. ಸೊ ಬಿಟ್ಟಾಯ್ತಲ್ವ ಅದು. ಸೊ ಹಾಗೆ ಬಿಟ್ಬಿಟ್ಟು, ಸೊ ಇದನ್ನು ನೋಡಿ, ಇದನ್ನು ಝರಿ ಥ್ರೆಡ್ಡಲ್ಲಿ ಕಟ್ಕೋಬೇಕಾಗುತ್ತೆ. ಫಸ್ಟೇ ಕ್ಲಿಪ್ ಹಾಕ್ಕೊಂಬಿಡಿ. ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅಂದರೆ ಕ್ಲಿಪ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಥರ ಫಸ್ಟು ಝರಿ ಥ್ರೆಡ್ಡಲ್ಲಿ ಕಟ್ಬಿಡಿ. ಆಮೇಲೆ ನೋಡ್ಬೋದು ಈ ಥರ ಉಳಿದಿರೋದು 2 ಥ್ರೆಡ್ ಇರುತ್ತಲ್ವ ಇವಾಗ. ಸೊ ಮಧ್ಯದಲ್ಲಿ ಇರುತ್ತಲ್ವ ಥ್ರೆಡ್ಡು. ಸೊ ಅದೆರಡು ಸೇರಿಸಿ ನಾನು ಇವಾಗ ಕಟ್ತಾ ಇದ್ದೀನಿ. ಝರಿ ಥ್ರೆಡ್ ಅನ್ನೋದು ಕಟ್ತಾ ಇದ್ದೀನಿ ನೋಡ್ಬೋದು. ಸೊ ಕಟ್ಟಾಯಿತು. ಸೊ ಇಷ್ಟೇ ನೋಡಿ, ಎಷ್ಟು ಸಿಂಪಲ್ ಇದು, ಈಸಿಯಾಗಿ ನೀವು ಮಾಡ್ಕೊಬೋದು. ಏನು ಅಂದರೆ ನೀವು ಥ್ರೆಡ್ ಹ್ಯಾಂಡಲ್ ಮಾಡೋದೇ ಇರೋದು, ಆಮೇಲೆ ನೀವು ಡಿವೈಡ್ ಮಾಡ್ಕೊಬೇಕು ಕರೆಕ್ಟಾಗಿ, ಅಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ತುಂಬಾ ಈಸಿ ಇದೆ. ಈ ಥರನೇ ಡಿಸೈನು ನೀವು ಎಷ್ಟು ದೂರ ಬೇಕೋ ಅಷ್ಟು ದೂರ ನೀವು ಸೀರೆಗೆ ಹಾಕ್ಕೋಬೋದು. 5 ಇಂಚಷ್ಟು ದೂರ ಆ ಥರ ಎಲ್ಲ ಹಾಕ್ಕೊಬೋದು. ಎಲ್ಲ ಈಕ್ವಲ್ ಮಾಡಾದಮೇಲೆ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಒಂದೇ ಥ್ರೆಡ್ಡೆಲ್ಲ ಈಕ್ವಲಾಗಿ ತೊಗೊಂಡು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಕಟ್ ಮಾಡಿಕೊಂಡ್ರೆ ಡಿಸೈನ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ಟ್ರೈ ಮಾಡಿ, ಸೀರೆಗೆ ಮಾಡಿದ್ರೆ ಅಂತೂ ಡಿಫ್ರೆಂಟ್ ಕಲರ್ಸ್ ಇದ್ರೇನು ಟ್ರೈ ಮಾಡ್ಬೋದು. ಸೊ ಎಷ್ಟು ಉದ್ದ ಬೇಕು ಅಂದರೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕು, 5 ಇಂಚು ಬಿಟ್ಟು ನೀವು ಮಾಡ್ಬೋದು, ಅಥವಾ 6 ಇಂಚು ಬಿಟ್ಟು ಮಾಡ್ಬೋದು. ಡಿಸ್ಟೆನ್ಸ್ ಹೇಳ್ತಾ ಇದ್ದೀನಿ, ಎಷ್ಟು ದೂರ ಬೇಕೋ ಅಷ್ಟು ದೂರ ಹಾಕ್ಕೊಬೋದು. ಹತ್ರ ಹಾಕೋಕೆ ಹೋಗಬೇಡಿ. ಸೊ ಆದಷ್ಟು ಸ್ವಲ್ಪ ದೂರನೇ ಡಿಸ್ಟೆನ್ಸಲ್ಲಿ ಹಾಕಿ, ಬಿಕಾಸ್ ಈ ಥರ ಡಿಸೈನ್ ಇರೋದ್ರಿಂದ ನೀವು ಸ್ವಲ್ಪ ದೂರ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಥ್ರೆಡ್ ಹ್ಯಾಂಡಲ್ ಮಾಡಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ಹಾಗೆ ಡಿವೈಡ್ ಮಾಡ್ಕೊಳ್ಳೋದೇ ಇರೋದು ಥ್ರೆಡ್ ಇದರಲ್ಲಿ, ಬೇರೆ ಏನೂ ಇಲ್ಲ ಇದರಲ್ಲಿ. ಸೊ ಸಿಂಪಲ್ ಇದೆ, ನೀವು ಟ್ರೈ ಮಾಡಿ. ಬಿಗಿನರ್ಸ್ ಆಗಿದ್ರೇನು ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ. ಹೊಸ ಡಿಸೈನ್ ಇದು, ರಿವರ್ಸ್ ಹನಿಕೋಮ್ ಡಿಸೈನು. ಯಾವಾಗಲೂ ಸೀದಾ ಆಗ್ತಾ ಇರ್ತೀರಲ್ವ, ಇದು ರಿವರ್ಸ್ ಆರ್ಡ್ರಲ್ಲಿ ಬರುತ್ತೆ. ನೋಡಿ ಹೇಗನ್ನಿಸ್ತು ಅಂತೇಳಿ ಡಿಸೈನು. ಹಾಗೆ ಆದಷ್ಟು ಶೇರ್ ಮಾಡಿ, ಓಕೆನಾ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಸೊ ನೋಡ್ತಾ ಇದ್ದೀರಲ್ವಾ, ಫೈನಲ್ ಲುಕ್ ಈ ರೀತಿ ಇರುತ್ತೆ. ಸೀರೆಗಂತೂ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹೇಗನ್ನಿಸ್ತು ವಿಡಿಯೋ ಅಂತ ಹೇಳಿ ಆದಷ್ಟು ಶೇರ್ ಮಾಡಿ ವಿಡಿಯೋನ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೈಪ್ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ದಟ್ ಈ ವಿಡಿಯೋ ಸುಮಾರು ಜನಕ್ಕೆ ರೀಚ್ ಆಗುತ್ತೆ. ಹೈಪ್ ಅಂತ ಪಾಯಿಂಟ್ಸ್ ಕೊಡಿ. ಸೊ ಅದಕ್ಕೆ ನೀವು ಪಾಯಿಂಟ್ಸ್ ಕೊಟ್ಟಾಗ ಸುಮಾರು ಜನಕ್ಕೆ ರೀಚ್ ಆಗುತ್ತೆ. ಸೊ ನೋಡಿದ್ರಲ್ಲ ಹೇಗಿದೆ ಡಿಸೈನು ಅಂತ ಹೇಳಿ. ಸೊ ಹೊಸ ಡಿಸೈನು ಇದು, ನೀವು ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ. ಬೇಬಿ ಕುಚ್ಚೆಲ್ಲ ಕಟ್ತಾರಲ್ವ, ಈ ರೀತಿ ಒಂದು ಡಿಫ್ರೆಂಟಾಗಿ ಶೇರ್ ಮಾಡಿ, ಓಕೆ. So yes, thank you for watching.